ಓಂ ಶಾಂತಿ. ಮುರಳಿಯ ದಿನಾಂಕ 4/4/2022. मीठे बच्चे, तुम हो कर्मयोगी। तुम्हें चलते फिरते याद का अभ्यास करना है। एक बाप के सिमरन में रह नर से नारायण बनने का ಪುರುಷಾರ್ಥ ಕರೋ. ಮಧುರ ಮಕ್ಕಳೇ, ನೀವು ಕರ್ಮಯೋಗಿ ಆಗಿದ್ದೀರಿ. ಓಡಾಡುತ್ತಾ ನಡೆದಾಡುತ್ತಾ ನೆನಪಿನ ಅಭ್ಯಾಸ ಮಾಡಬೇಕು. ಒಬ್ಬ ತಂದೆಯ ಸ್ಮರಣೆಯಲ್ಲಿ ಇದ್ದು ನರನಿಂದ ನಾರಾಯಣ ಆಗುವ ಪುರುಷಾರ್ಥ ಮಾಡಬೇಕು. प्रश्न: निश्चय बुद्धि बच्चों की मुख्य निशानी क्या होगी? ನಿಶ್ಚಯ ಬುದ್ಧಿ ಮಕ್ಕಳ ಮುಖ್ಯ ಲಕ್ಷಣ ಏನಾಗಿರ್ತದೆ? उत्तर: उनका बाप के साथ पूरा लव होगा। बाप के हर फरमान को पूरा पालन करेंगे। उनकी बुद्धि बाहर नहीं भटक सकती। वह रात को जागकर भी बाप को याद करेंगे। याद में रहकर भोजन बनाएंगे। ನಿಶ್ಚಯ ಬುದ್ಧಿ ಮಕ್ಕಳಿಗೆ ತಂದೆಯ ಮೇಲೆ ಸಂಪೂರ್ಣವಾದ ಪ್ರೀತಿ ಇರ್ತದೆ. ಅವರು ತಂದೆಯ ಪ್ರತಿಯೊಂದು ಆಜ್ಞೆಯನ್ನು ಸಂಪೂರ್ಣವಾಗಿ ಪಾಲನೆ ಮಾಡ್ತಾರೆ. ಅವರ ಬುದ್ಧಿ ಹೊರಗೆ ಅಲೆದಾಡೋದಿಲ್ಲ. ರಾತ್ರಿ ನಿದ್ದೆ ಬಿಟ್ಟಾದರೂ ತಂದೆಯನ್ನು ನೆನಪು ಮಾಡ್ತಾರೆ. ಅಂಥ ಮಕ್ಕಳು ನೆನಪಿನಲ್ಲಿ ಇದ್ದು ಅಡಿಗೆಯನ್ನು ತಯಾರು ಮಾಡ್ತಾರೆ. ಗೀತ್: ತೂನೆ ರಾತ ಗವಾಯಿ ಸೋಕೆ ದಿನ ಗವಾಯ ಖಾಕೆ. ಇಂದಿನ ಮನುಷ್ಯರು ರಾತ್ರಿಯೆಲ್ಲ ನಿದ್ದೆ ಮಾಡೋದರಲ್ಲಿ ಕಳೀತಾ ಇದ್ದಾರೆ. ಹಗಲೆಲ್ಲ ಊಟ ಮಾಡೋದಕ್ಕಾಗಿ ದುಡಿಯೋದ್ರಲ್ಲಿನೇ ಕಳೀತಾ ಇದ್ದಾರೆ. ಯಾರೂ ಸಹ ಆತ್ಮಿಕ ಸಂಪಾದನೆ ಮಾಡಿಕೊಡ್ತಿಲ್ಲ. ಓಂ ಶಾಂತಿ. पहले तुम बच्चों को निश्चय होना चाहिए कि बाबा यहाँ का निवासी नहीं है। परमधाम से यहाँ आकर हमको पढ़ाते. ಮೊದಲನೇ ನಿಶ್ಚಯ ಆಗಬೇಕು, ಪರಮಾತ್ಮ ಸಾಕಾರವತನದ ನಿವಾಸಿ ಅಲ್ಲ, ಪರಮಧಾಮದ ನಿವಾಸಿಯಾಗಿದ್ದಾರೆ. ಪರಮಧಾಮದಿಂದ ಇಲ್ಲಿಗೆ ಬಂದು ಓದಿಸ್ತಾರೆ. ಕ್ಯಾ ಪಢಾತೆ ಹೇ? ऊंचे ऊंचा बाप, ऊंचे ऊंची पढ़ाई, मनुष्य से देवता बनने की पढ़ाते. यह पढ़ाई प्रसिद्ध है. इससे असुर से देवता अथवा बंदर से मंदिर लायक बनते. ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠ. ಅವನು ಕೊಡುವ ವಿದ್ಯೆಯು ಶ್ರೇಷ್ಠಾತಿ ಶ್ರೇಷ್ಠ ಆಗಿದೆ. ಮನುಷ್ಯರನ್ನು ದೇವತಾ ಅಥವಾ ಅಸುರರನ್ನು ದೇವತಾ, ಮಂಗಗಳನ್ನು ಮಂದಿರ ಸಮಾನ ಮಾಡುವಂತಹ ವಿದ್ಯೆಯನ್ನು ಅವನು ಕೊಡ್ತಾನೆ. इस समय मनुष्यों की शक्ल भल मनुष्य की है, परंतु विकार बंदर से भी ಜಾಸ್ತಿ. ಈ ಸಮಯದಲ್ಲಿ ಮನುಷ್ಯರ ಮುಖ ಮನುಷ್ಯನ ಥರ ಇದೆ, ಆದರೆ ಒಳಗಿರುವ ಬುದ್ಧಿ ವಿಕಾರಗಳಿಂದ ತುಂಬಿದೆ. ಅಂದರೆ ಮನುಷ್ಯನಲ್ಲಿ ಮಂಗಗಳಕ್ಕಿಂತನೂ ಹೆಚ್ಚಿನ ವಿಕಾರಗಳು ತುಂಬಿಕೊಂಡಿದ್ದಾವೆ. बंदर से तो मनुष्य में बहुत ताकत है,
सीख कर ताकत को पाते। यहाँ भी कोई बाप से सीख कर स्वर्ग की राजधानी स्थापन करते, कोई फिर साइंस सीख ನರಕ का ವಿನಾಶ करते हैं। ಮಂಗಗಳಕ್ಕಿಂತ ಹೆಚ್ಚಿನ ಶಕ್ತಿ ಮನುಷ್ಯರಲ್ಲಿ ಇದೆ. ಮನುಷ್ಯ ತಾನು ಬಯಸಿದ್ದನ್ನು ಮಾಡಬಹುದು. ಇಲ್ಲಿ ಕೆಲವರು ತಂದೆಯಿಂದ ಈಶ್ವರಿಯ ವಿದ್ಯೆಯನ್ನು ಕಲಿತು ಸ್ವರ್ಗದ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ವಿಜ್ಞಾನವನ್ನು ಕಲಿತು ನರಕದ ವಿನಾಶ ಮಾಡ್ತಿದ್ದಾರೆ. बरोबर स्थापना और विनाश का कार्य अब चल रहा है. विनाश हमेशा पुरानी चीज़ का होता है. वह सब रावण को सलाम करते हैं. सिर्फ तुम ही हो जो राम को सलाम करते हो. ಈ ಸಮಯದಲ್ಲಿ ಒಂದು ಕಡೆ ಸ್ಥಾಪನೆಯ ಕೆಲಸ, ಇನ್ನೊಂದು ಕಡೆ ಹಳೆ ಪ್ರಪಂಚದ ವಿನಾಶದ ಕಾರ್ಯ ನಡೆದಿದೆ. ಹಳೆ ವಸ್ತುಗಳು ಯಾವತ್ತಾದರೂ ವಿನಾಶ ಆಗಲೇಬೇಕು. ಹಳೆ ಪ್ರಪಂಚದಲ್ಲಿ ರಾವಣನ ರಾಜ್ಯ ಇದೆ. ಆದ್ದರಿಂದ ಎಲ್ಲರೂ ರಾವಣನಿಗೆ ಸಲಾಂ ಮಾಡ್ತಾರೆ. ನಾವು ಮಕ್ಕಳು ಮಾತ್ರ ನಿರಾಕಾರ ರಾಮನಿಗೆ ಸಲಾಂ ಅಥವಾ ನಮಸ್ತೆ ಮಾಡ್ತೇವೆ. तुम बच्चे राम और रावण दोनों को जानते. मनुष्य कहते व्यास ने गीता सुनाई, उसमें जो भगवान वाच्य शब्द लिखा हुआ है वह सत्य है. ಮನುಷ್ಯರು ಹೇಳ್ತಾರೆ, ವ್ಯಾಸ ಮಹರ್ಷಿ ಗೀತೆಯನ್ನು ಬರೆದಿದ್ದಾರೆ ಅಂತ. ಅದರಲ್ಲಿ ಭಗವಾನ ವಾಚ್ಯ ಎಂಬ ಶಬ್ದನೂ ಬರೆದಿದ್ದಾರೆ. ಅದು ಸರಿ ಇದೆ, ಸತ್ಯ ಇದೆ. परंतु भगवान का नाम बदली कर झूठा कर दिया है. ಭಗವಾನು ವಾಚ್ಯ ಎಂಬ ಶಬ್ದ ಸರಿ ಇದೆ, ಆದರೆ ಭಗವಂತ ಅಂದರೆ ಶ್ರೀಕೃಷ್ಣ ಅಂತ ಏನು ತಿಳ್ಕೊಂಡಿದ್ದಾರೆ, ಅದು ತಪ್ಪಾಗಿದೆ. ಭಗವಂತನ ಹೆಸರನ್ನು ಬದಲಾಯಿಸಿ ಆ ಭಗವದ್ಗೀತೆಯನ್ನು ಸುಳ್ಳು ಗೀತೆಯನ್ನಾಗಿ ಮಾಡಿದ್ದಾರೆ. बाप कितना समझाते, प्रदर्शनी में सिर्फ एक बात ही समझ जाए कि गीता का भगवान निराकार शिव है, न कि मनुष्य. यह भी समझते नहीं. ಬಾಬಾ ಆಗಾಗ ಹೇಳ್ತಾನೆ ಇರ್ತಾರೆ, ಪ್ರದರ್ಶನದಲ್ಲಿ ಬರುವಂಥವ್ರಿಗೆ ಈ ಒಂದೇ ಒಂದು ವಿಚಾರ ಸ್ಪಷ್ಟ ಮಾಡಿ ತಿಳಿಸ್ರಿ. ಗೀತೆಯ ಭಗವಂತ ನಿರಾಕಾರ ಶಿವ ಪರಮಾತ್ಮ ಆಗಿದ್ದಾರೆ ವಿನಃ ಶ್ರೀಕೃಷ್ಣ ಅಲ್ಲ ಅಂಥೇಳಿ. ಆದರೆ ಈ ವಿಚಾರನೂ ಮನುಷ್ಯರು ತಿಳ್ಕೊಳ್ಳೋದಿಲ್ಲ. ಯಹ ಭಿ ड्रामा में नोंद है. सिर्फ सन्यासी है जो अपने को दुखी नहीं समझते. ಭಗವದ್ಗೀತೆಯಲ್ಲಿ ಉಲ್ಟಾ ಪಲ್ಟಾ ಮಾಡಿರುವುದು ನಾಟಕದಲ್ಲಿ ಪೂರ್ವ ನಿರ್ಧಾರಿತ ಆಗಿದೆ. ಆ ಥರ ಆಗಲೇಬೇಕಿತ್ತೋ ಆಗಿದೆ. ಈ ಪ್ರಪಂಚದಲ್ಲಿ ಎಲ್ಲರೂ ತಮಗೆ ತಾವು ದುಃಖಿಗಳು ಅಂತ ತಿಳ್ಕೊಳ್ತಾರೆ. ಕೇವಲ ಸನ್ಯಾಸಿಗಳು ಮಾತ್ರ ತಮಗೆ ದುಃಖಿ ಅಂತ ಹೇಳೋದಿಲ್ಲ. वास्तव में वह भी दुखी है, परंतु कहते हम दुखी नहीं है. या तो कह देते शरीर दुखी होता है, आत्मा थोड़े ही दुखी होती है. ವಾಸ್ತವಿಕವಾಗಿ ಸನ್ಯಾಸಿಗಳು ಸಹ ದುಃಖದಲ್ಲಿ ಇದ್ದಾರೆ, ದುಃಖಿಯಾಗಿದ್ದಾರೆ. ಆದರೆ ಅವರು ಆ ಥರ ಹೇಳ್ಕೊಳ್ಳೋದಿಲ್ಲ. ಅಥವಾ ಹೇಳ್ತಾರೆ, ನಮ್ಮ ದೇಹಕ್ಕೆ ದುಃಖ ಇದೆ, ಆತ್ಮಕ್ಕೆ ದುಃಖ ಇಲ್ಲ ಅಂತ ಹೇಳ್ತಿರ್ತಾರೆ.
आत्मा थोड़े ही दुखी होती है, आत्मा सो परमात्मा, वह कैसे दुखी होगी? यह भी उल्टा ज्ञान है, अब है ही झूठ खंड. ಅವರ ಲೆಕ್ಕದಲ್ಲಿ ದೇಹಕ್ಕೆ ದುಃಖ ಬರ್ತದೆ ವಿನಃ ಆತ್ಮಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಯಾಕೆ ಅಂದರೆ ಆತ್ಮನೇ ಪರಮಾತ್ಮ ಅಂತ ತಿಳ್ಕೊಂಡಿದ್ದಾರೆ. ಹೀಗಿರುವ ಕಾರಣ ಪರಮಾತ್ಮ ಎಂದು ದುಃಖಿ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ದೇಹಕ್ಕೆ ದುಃಖ ಬರ್ತದೆ, ಆತ್ಮಕ್ಕೆ ದುಃಖ ಬರೋದಿಲ್ಲ ಅಂಥೇಳಿ. ಇದು ಸಹ ಉಲ್ಟಾ ಜ್ಞಾನ ಆಗಿದೆ. ಈ ಪ್ರಪಂಚನೇ ಇವತ್ತು ಸುಳ್ಳು ಖಂಡಾಗಿದೆ. भारत स्वर्ग था, सचखंड था. बाप समझाते ड्रामानुसार. दिन प्रतिदिन दुख बढ़ता जाएगा. भल कितने भी यज्ञ दान पुण्य आदि करे, परंतु परिणाम क्या निकला? ಭಾರತ ಸ್ವರ್ಗ ಸತ್ಯ ಖಂಡ ಆಗಿತ್ತು, ಇವತ್ತು ಸುಳ್ಳು ಖಂಡ ಆಗಿದೆ. ಬಾಬಾ ಹೇಳ್ತಾರೆ, ನಾಟಕದ ಅನುಸಾರವಾಗಿ ದಿನೇ ದಿನೇ ಈ ದುಃಖ ಹೆಚ್ಚಾಗುವುದು. ಅವರು ಎಷ್ಟೇ ಯಜ್ಞ ಯಾಗ ದಾನ ಪುಣ್ಯ ಏನೇ ಮಾಡಲಿ, ಆದರೆ ಈ ದುಃಖಧಾಮದಲ್ಲಿ ದಿನೇ ದಿನೇ ದುಃಖ ಹೆಚ್ಚಾಗುವುದು. ಎಷ್ಟೇ ಯಜ್ಞ ಯಾಗ ಜಪ ತಪ ಮಾಡಿದ್ರೂ ಸಹ ಅದರ ಪರಿಣಾಮ ಏನಾಗಿದೆ? ನೀಚೆ ಹೀಗಿರ್ತೆ ಗೈ, ಇನ್ನಿಷ್ಟು ಕೆಳಗೆ ಇಳಿತಾ ಬಂದಿದ್ದಾರೆ. इस समय 100% भ्रष्टाचारी नरकवासी बन पड़े. इसलिए बाप का आना ही ऐसे समय पर होता है जब सब दुखी और सब एक्टर्स आ चुके. थोड़े आते भी रहते, लेकिन मेजॉरिटी आए हुए. अभी तो लोग बहुत दुखी होंगे. ಈಗ ಭಾರತ 100% ಭ್ರಷ್ಟಾಚಾರಿ ನರ್ಕವಾಸಿ ಆಗಿದೆ. ಎಲ್ಲರೂ ದುಃಖಿ ಆಗಿದ್ದಾರೆ. ಎಲ್ಲ ಪಾತ್ರಧಾರಿಗಳು ವೇದಿಕೆಯ ಮೇಲೆ ಬಂದಿದ್ದಾರೆ. ಅಂತಹ ಸಮಯದಲ್ಲಿನೇ ಪರಮಾತ್ಮನು ಈ ಸೃಷ್ಟಿಗೆ ಬರ್ತಾನೆ. ಮೆಜಾರಿಟಿ ಆತ್ಮರು ಸೃಷ್ಟಿ ನಾಟಕದಲ್ಲಿ ಬಂದಿದ್ದಾರೆ, ಕೆಲವರು ಮಾತ್ರ ಅಲ್ಲಿ ಉಳ್ಕೊಂಡಿದ್ದಾರೆ. ಬಹುತ್ ದುಃಖ ಆನೆ ವಾಲಾ ಹೈ, ಭಗವಾನ್ ಕೋ ಫಿರ್ ಯಾದ್ ಕರೆ. ಈಗಿರುವ ದುಃಖದಕ್ಕಿಂತ ಇನ್ನೂ ಹೆಚ್ಚಿನ ದುಃಖ ಮುಂದೆ ಬರಲಿದೆ. ಆ ಸಮಯದಲ್ಲಿ ಎಲ್ಲರೂ ಆ ಭಗವಂತನನ್ನು ನೆನಪು ಮಾಡ್ತಾರೆ. ತುಮಕೋ ತೋ ಭಗವಾನ್ ಖುದ್ ಪಢಾತೆ ಹೇ, तो कितना अच्छी ರೀತಿ ಪಡನಾ ಚಾಹಿ. ನೀವಂತೂ ಈಗಲೇ ಆ ಪರಮಾತ್ಮನನ್ನು ನೆನಪು ಮಾಡ್ತಾ ಇದ್ದೀರಿ, ಅವನಿಂದ ವಿದ್ಯಾಭ್ಯಾಸ ಕಲಿತಾ ಇದ್ದೀರಿ, ಅವನೇ ನಿಮಗೆ ಓದಿಸ್ತಾನೆ ಅಂದರೆ ನೀವು ಎಷ್ಟು ಒಳ್ಳೆಯ ರೀತಿಯಿಂದ ಅದನ್ನು ಓದಬೇಕೋ, ಅಭ್ಯಾಸ ಮಾಡಬೇಕೋ. बाप टीचर सद्गुरु तीनों ही इकट्ठे मिले, अब और किसके पास जाए? बाप कहते, भल गृहस्थ व्यवहार में रहो, परंतु मुझ निराकार परमात्मा की मत पर चलो, तो तुम श्रेष्ठ बन सकते हो. ತಂದೆ ಗುರು ಶಿಕ್ಷಕ ಒಟ್ಟಿಗೆ ಸಿಕ್ಕಿದ್ದಾರೆ. ಇನ್ನು ಬೇರೆ ಕಡೆಗೆ ಹೋಗುವ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಭಲೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಸಹ ನಾನು ನಿರಾಕಾರ ಪರಮಾತ್ಮನ ಮತದಂತೆ ನಡಿರಿ, ಆಗ ನೀವು ಶ್ರೇಷ್ಠ ಆಗುವಿರಿ. ಕೋಯಿ ಗುರು ಗೋಸಾಯಿ ಕಿ ಮತ ಪರ್ ನಹಿ ಚಲ್. ನಾನು ಸಿಕ್ಕಿದ ನಂತರ
ನೀವು ಯಾವ ಗುರು ಗೋಸಾವಿಗಳ ಮತದಂತೆ ನಡಿಬೇಡಿ. तुम पूछते हो परमात्मा से तुम्हारा क्या संबंध है. गॉड फादर है तो ज़रूर बाप से वर्षा मिलना चाहिए नई दुनिया. ಹೊಸಬರಿಗೆ ನೀವು ಕೇಳ್ತೀರಿ, ಪರಮಾತ್ಮನ ಜೊತೆಗೆ ನಿಮಗೇನು ಸಂಬಂಧ ಇದೆ ಅಂತ. ಒಂದು ವೇಳೆ ಅವರು ಪರಮಾತ್ಮ ನಮಗೆ ತಂದೆ ಆಗಿದ್ದಾನೆ ಅಂತ ಹೇಳಿದರೆ, ತಂದೆಯ ಆಸ್ತಿಯನ್ನು ನೀವು ಪಡ್ಕೋಬೇಕಲ್ವಾ ಅಂತ ಅವರಿಗೆ ಕೇಳಿರಿ. ತಂದೆ ಕೊಡುವ ಆಸ್ತಿಯಾಗಿದೆ ಹೊಸ ಪ್ರಪಂಚದ ಮಾಲೀಕ ಆಗುವಂಥದ್ದು. किसकी भी बुद्धि में नहीं आता कि स्वर्ग की रचना रचने वाला, परंतु यह है निराकार, आत्मा भी निराकार. ಆದರೆ ಪರಮಾತ್ಮ ನಮಗೆ ತಂದೆ ಆಗಿದ್ದಾನೆ ಎಂದು ಹೇಳುವಂಥವರ ಬುದ್ಧಿಯಲ್ಲೂ ಸಹ ಪರಮಾತ್ಮ ಸ್ವರ್ಗದ ರಚಯಿತ ಎಂಬ ವಿಚಾರ ಬರೋದಿಲ್ಲ. ಯಾಕೆ ಅಂದರೆ ಅವನು ನಿರಾಕಾರ ಆಗಿದ್ದಾನೆ. ನಿರಾಕಾರ ಪರಮಾತ್ಮ ಹೇಗೆ ಬಂದು ಸ್ವರ್ಗದ ರಚನೆ ಮಾಡ್ತಾನೆ ಅನ್ನೋದು ಯಾರಿಗೂ ತಿಳಿತಾ ಇಲ್ಲ. मनुष्यों को पता ही नहीं कि आत्मा का रूप क्या है और परमात्मा का रूप क्या है. आत्मा अविनाशी है, परमात्मा भी अविनाशी है. ಮನುಷ್ಯರಿಗೆ ಆತ್ಮನ ರೂಪದ ಬಗ್ಗೆನೂ ಗೊತ್ತಿಲ್ಲ, ಪರಮಾತ್ಮನ ರೂಪದ ಬಗ್ಗೆನೂ ಗೊತ್ತಿಲ್ಲ. ಈಗ ತಂದೆ ತಿಳಿಸ್ತಾ ಇದ್ದಾರೆ, ನಾನು ನಿರಾಕಾರ, ನೀವು ನಿರಾಕಾರ. ನಾನು ಅವಿನಾಶಿ, ನೀವು ಅವಿನಾಶಿ ಆಗಿದ್ದೀರಿ. हरेक आत्मा में अविनाशी पार्ट भरा हुआ है. यह बातें जब सुनते हैं तो मनुष्यों की बुद्धि चक्री में आ जाती है. ಪ್ರತಿಯೊಂದು ಆತ್ಮದಲ್ಲಿ ಅವರವರ ಪಾತ್ರ ಅವಿನಾಶಿಯಾಗಿ ರೆಕಾರ್ಡ್ ಆಗಿದೆ ಎಂಬ ವಿಚಾರ ಮನುಷ್ಯರು ಯಾವಾಗ ಕೇಳ್ತಾರೆ ಆಗ ಅವರ ಬುದ್ಧಿ ಚಕ್ರದಂತೆ ತಿರುಗಲಿಕ್ಕೆ ಶುರು ಮಾಡ್ತದೆ. जिन्होंने कल्प पहले वर्षा लिया वह पुरुषार्थ अनुसार सब बातों को समझ जाते. ಆದರೆ ಕಲ್ಪದ ಹಿಂದೆ ಯಾರು ತಂದೆಯಿಂದ ಆಸ್ತಿಯನ್ನು ಪಡ್ಕೊಂಡಿದ್ರು ಅವರು ತಕ್ಷಣ ಎಲ್ಲ ಮಾತುಗಳನ್ನು ಒಪ್ಕೊಂಡು ಅರ್ಥ ಮಾಡಿಕೊಂಡು ಪುರುಷಾರ್ಥ ಪ್ರಾರಂಭ ಮಾಡ್ತಾರೆ. ಉಳಿದವರಿಗೆ ಗೊಂದಲ ಆಗಿಬಿಡ್ತದೆ, ಸಂಶಯ ಬರ್ತದೆ. अब तुम बच्चों की बुद्धि में पक्का निश्चय, बाप के साथ लव भी. शिव बाबा फरमान करते कि खाते पीते मुझे याद करो. ಈಗ ಮಕ್ಕಳ ಬುದ್ಧಿಯಲ್ಲಿ ಪಕ್ಕಾ ನಿಶ್ಚಯ ಇದೆ, ತಂದೆಯ ಮೇಲೆ ಪ್ರೀತಿನೂ ಇದೆ. ಆದ್ದರಿಂದ ಶಿವಬಾಬಾ ಮಕ್ಕಳಿಗೆ ಆಜ್ಞೆ ಕೊಡ್ತಾರೆ, ಮಕ್ಕಳೇ ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಏನೇ ಕೆಲಸ ಮಾಡ್ತಿದ್ರೂ ನನ್ನನ್ನು ನೆನಪು ಮಾಡಿರಿ. ಯಾದಸೆ ವಿಕರ್ಮ ವಿನಾಶ ಹೋಂಗೆ और ऊंच पदवी पाएंगे. ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ ಮತ್ತು ನೀವು ಉನ್ನತ ಪದವಿಗೆ अर्हरागतिरे. कोई भल यहाँ बैठे हैं परंतु बुद्धि बाहर भटक रही. जैसे भक्ति मार्ग में होता है, माया का राज्य है ना. ಆದರೆ ಮಕ್ಕಳು ಒಮ್ಮೊಮ್ಮೆ ಸೇವಾ ಕೇಂದ್ರದಲ್ಲಿ ಕುಳಿತು ತಂದೆಯ ಸನ್ಮುಖದಲ್ಲಿ ಕುಳಿತು ಮುರಳಿ ಕೇಳ್ತಾ ಇದ್ರೂ ಬುದ್ಧಿ ಹೊರಗೆ ತಿರುಗ್ತಾ ಇರ್ತದೆ, ಅಲಿತಾ ಇರ್ತದೆ. ಭಕ್ತಿ ಮಾರ್ಗದಲ್ಲೂ ಸಹ ಇದೇ ಥರ ಆಗ್ತಿತ್ತಲ್ವ. ಮಾಯಾ ಕಾ ರಾಜ್ಯ ಹೇನ, ಬುದ್ಧಿ ಬಾಹರ್ ಚಲಿ ಜಾತಿ है तो धारणा नहीं होती.
मुश्किल कोई बाप के फरमान पर चलते हैं। बाप कहते सिर पर पापों का बोझा बहुत है, इसलिए रात को जाग कर मुझे याद करो तो तुमको बहुत मदद मिलेगी। ಮಾಯೆಯ ರಾಜ್ಯ ಇರುವ ಕಾರಣ ಬುದ್ಧಿ ಹೊರಗೆ ಅಲಿತಾ ಇರ್ತದೆ, ಧಾರಣೆ ಆಗೋದಿಲ್ಲ. ಬಹಳ ಕಷ್ಟದಿಂದ ಶ್ರೀಮತದಂತೆ ನಡೀತಾರೆ. ಬಾಬಾ ಹೇಳ್ತಾರೆ, ತಲೆಯ ಮೇಲೆ ಪಾಪದ ಭಾರ ಜಾಸ್ತಿ ಇರುವ ಕಾರಣ ರಾತ್ರಿ ನಿದ್ದೆ ಬಿಟ್ಟಾದರೂ ನನ್ನನ್ನು ನೆನಪು ಮಾಡಿರಿ, ನನ್ನಿಂದ ನಿಮಗೆ ಸಹಯೋಗ ಸಿಗುವುದು. ಚಲ್ತೆ ಫಿರ್ತೆ भी याद का अभ्यास करो, याद में रहकर भोजन बनाओ, इसमें बड़ी मेहनत है. ಓಡಾಡ್ತಾ ನಡೆದಾಡ್ತಾ ನೆನಪಿನ ಅಭ್ಯಾಸ ಮಾಡಿರಿ, ನೆನಪಿನಲ್ಲಿ ಇದ್ದು ಅಡಿಗೆ ಮಾಡಿರಿ, ಅದರಲ್ಲಿ ಬಹಳ ಕಷ್ಟ ಇದೆ. घड़ी घड़ी भूल जाते हैं. बच्चों को अभ्यास बहुत अच्छी ರೀತಿ करना है. ಅಡುಗೆ ಮಾಡುವಾಗ, ಊಟ ಮಾಡುವಾಗ ಮಕ್ಕಳು ಬಾಬೋರ್ನ ಮರೀತಾರೆ. ಆದರೆ ವಿಶೇಷ ಗಮನ ಕೊಟ್ಟು ಇದರ ಅಭ್ಯಾಸ ಮಾಡಬೇಕು. 24 घंटे से 16 घंटे तो फ्री हो, बाकी 8 घंटे तो योग में जरूर रहना है. तुम हो ಕರ್ಮಯೋಗಿ. 24 ಗಂಟೆಗಳಲ್ಲಿ 16 ಗಂಟೆಗಳನ್ನು ನಿಮಗಾಗಿ ಬಾಬಾ ಕೊಟ್ಟಿದ್ದಾರೆ. ಉಳಿದ 8 ಗಂಟೆಗಳ ಸಮಯ ಯೋಗದಲ್ಲಿ ಇರಬೇಕು ಅಂತ ಬಾಬಾ ತಿಳಿಸ್ತಾರೆ. तुम हो कर्मयोगी. बाबा कहते सब कुछ करते मेरे स्मरण में रहो. नर से नारायण बनने का पुरुषार्थ करो तो घर बैठे भी ज़बरदस्त कमाई कर सकते. ಬಾಬಾ ಹೇಳ್ತಾರೆ, ಏನೇ ಕೆಲಸ ಮಾಡ್ತಿದ್ರೂ ನನ್ನ ಸ್ಮರಣೆಯಲ್ಲಿ ಇರಿ. ನರನಿಂದ ನಾರಾಯಣ ಆಗುವ ಪುರುಷಾರ್ಥ ಮಾಡ್ತಾ ಇರಿ. ಆಗ ಮನೆಯಲ್ಲಿ ಕುಳಿತು ನೀವು ಸಾಕಷ್ಟು ಸಂಪಾದನೆ ಮಾಡಬಹುದು. बड़े बड़े आदमी भी आएंगे परंतु टू लेट. तुम्हारे में भी बहुत है जो कहते हम लक्ष्मी को अथवा नारायण को वरेंगे, फिर घड़ी घड़ी भूल जाते हैं. ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಮುಂದೆ ಜ್ಞಾನಕ್ಕೆ ಬರ್ತಾರೆ, ಆದರೆ ಆಗ ಟೂ ಲೇಟ್ ಆಗಿರ್ತದೆ, ಬಹಳ ತಡವಾಗಿ ಬರ್ತಾರೆ. ಪುರುಷಾರ್ಥ ಮಾಡಲಿಕ್ಕೆ ಸಮಯ ಸಿಗೋದಿಲ್ಲ. ನಿಮ್ಮಲ್ಲಿಯೂ ಸಹ ಅನೇಕ ಮಕ್ಕಳು ಹೇಳ್ತಾರೆ, ನಾನು ಲಕ್ಷ್ಮಿಯನ್ನು ವರಿಸ್ತೀನಿ ಅಂತ, ನಾನು ನಾರಾಯಣ ಆಗ್ತೀನಿ ಅಂತ ಹೇಳ್ತಾರೆ. ಆದರೆ ಮತ್ತೆ ಮತ್ತೆ ಬಾಬೋರ್ನ ಮರ್ತು ಬಿಡ್ತಾರೆ. ऐसे बहुत है जो कहते शिव बाबा इनमें आते हैं, यह बात हमारी बुद्धि में नहीं बैठती. ಇನ್ನು ಅನೇಕ ಮಕ್ಕಳಿಗೆ ಪರಮಾತ್ಮ ಬ್ರಹ್ಮರವರ ರಥದಲ್ಲಿ ಬರ್ತಾರೆ ಎಂಬ ಮಾತು ಅರ್ಥನೇ ಆಗೋದಿಲ್ಲ. ಅವರ ಬುದ್ಧಿಯಲ್ಲಿ ಈ ವಿಚಾರ ಧಾರಣೆ ಆಗೋದಿಲ್ಲ. कोई शक्ति है, कशिश है, परंतु बच्चे बाप को समझते नहीं, क्योंकि शास्त्रों में ऐसी बातें नहीं है कि बाप आते. ಕೆಲವರೇನು ತಿಳ್ಕೊಳ್ತಾರೆ, ಇಲ್ಲಿ ಒಂದು ಶಕ್ತಿ ಇದೆ, ಬ್ರಹ್ಮ ಬಾಬೋರಲ್ಲಿ ಒಂದು ಆಕರ್ಷಣೆ ಇದೆ, ಆದರೆ ನಿರಾಕಾರ ತಂದೆ ಅವರ ರಥದಲ್ಲಿ ಬರ್ತಾರೆ ಎಂಬ ವಿಚಾರ ಎಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಯಾವುದೇ ಶಾಸ್ತ್ರಗಳಲ್ಲಿ ಈ ಮಾತನ್ನು ಸ್ಪಷ್ಟವಾಗಿ ಬರೆದಿಲ್ಲ. ಗೀತಾ ಹೇ ಸಬ್ಸೆ ऊंचा ಶಾಸ್ತ್ರ, उसमें भी मनुष्य का नाम डाल दिया है,
फिर जो ऊंचे ते ऊंचा भगवान है, उनका नाम फिर नीचे वाले शास्त्र में कैसे आएगा? ಭಗವದ್ಗೀತೆಯೇ ಭಾರತದ ಉನ್ನತ ಶಾಸ್ತ್ರ ಆಗಿದೆ. ಆ ಶಾಸ್ತ್ರದಲ್ಲಿನೇ ಮನುಷ್ಯನ ಹೆಸರು ಹಾಕಿರುವ ಕಾರಣ ಉಳಿದ ಶಾಸ್ತ್ರಗಳಲ್ಲಿ ಪರಮಾತ್ಮನ ಹೆಸರನ್ನು ಹೇಗೆ ಹಾಕ್ತಾರೆ? ಉನ್ನತವಾದ ಶಾಸ್ತ್ರದಲ್ಲಿನೇ ಪರಮಾತ್ಮನ ಹೆಸರಿಲ್ಲ ಅಂದ ಮೇಲೆ ಗೀತೆಯ ಮಕ್ಕಳಾದಂಥ ಉಳಿದ ಶಾಸ್ತ್ರ ಪುರಾಣಗಳಲ್ಲಿಯೂ ಸಹ ಪರಮಾತ್ಮನ ಹೆಸರು ಬರೆದಿಲ್ಲ. ಬಾಪ್ ಕಹತೆ ಕಿತನಿ ಭೂಲ್ ಕರ್ ದಿಯೆ, ಮೈನೆ ಯಹ ರುದ್ರ ಯಜ್ಞ ರಚಾಯ್. ಬಾಬಾ ಹೇಳ್ತಾರೆ, ಭಾರತೀಯರು ಎಂತಹ ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ದಾರೆ. ವಾಸ್ತವಿಕವಾಗಿ ನಾನೇ ಬಂದು ರುದ್ರ ಯಜ್ಞದ ರಚನೆ ಮಾಡ್ತೀನಿ. ಕೃಷ್ಣ ಕಹತೆ ಹೇ ಶ್ಯಾಮ ಸುಂದರ್, ರಾಧೆ ಕೃಷ್ಣ ಹಿ ಲಕ್ಷ್ಮೀ ನಾರಾಯಣ್ ಬಂತೆ. ಕೃಷ್ಣನಿಗೆ ಶ್ಯಾಮ ಸುಂದರ ಅಂತ ಹೇಳ್ತಾರೆ. ರಾಧಾಕೃಷ್ಣರೇ ವಿವಾಹದ ನಂತರ ಲಕ್ಷ್ಮೀ ನಾರಾಯಣ ಆಗ್ತಾರೆ. फिर पूरे 84 जन्म लेते, 84 लाख कहो तो भी पहले स्वर्ग में आने वाले तो लक्ष्मी नारायण ही है. बाप समझाते, तुम देवता धर्म वालों ने 84 जन्म लिए हैं, तुम ही नंबर 1 थे. तुम्हारी ही अब राजधानी स्थापन हो रही. लक्ष्मी नारायण तुम्हारे ही माँ बाप थे, अब तुम्हारी राजधानी बन रही. तुम अभी संपूर्ण नहीं बने, बनना जरूर है, तब तो सूक्ष्म वतन में साक्षात्कार होता है. ನೀವು ದೇವತೆಗಳೇ 84 ಜನ್ಮಗಳಲ್ಲಿ ಬರ್ತೀರಿ. ಸತ್ಯಯುಗದಲ್ಲಿ ನೀವು ಸಂಪೂರ್ಣ ಆಗಿರ್ತೀರಿ. ಇನ್ನೂ ಆಗಿಲ್ಲ, ಆದರೆ ನೀವೇ ಸಂಪೂರ್ಣ ಆಗಬೇಕು. ಹೇಗೆ ಆಗಬೇಕು ಅನ್ನೋದರ ಬಗ್ಗೆ ಬಾಬಾ ಸಾಕ್ಷಾತ್ಕಾರ ಮಾಡಿಸ್ತಾರೆ. अपने को संपूर्ण फरिश्ते समझते हो, फरिश्ते बनने के बाद लक्ष्मी नारायण बनते हैं, उनका भी साक्षात्कार होता है. ततत्वम तुम भी बन रहे हो. ನೀವೇ ಸಂಗಮ ಯುಗದಲ್ಲಿ ಕೊನೆಗೆ ಸಂಪೂರ್ಣ ಫರಿಷ್ಠಾ ಆಗ್ತೀರಿ. ಫರಿಷ್ಠಾ ಆದ ನಂತರ ಭವಿಷ್ಯದಲ್ಲಿ ದೇವತೆಗಳು ಅಥವಾ ಲಕ್ಷ್ಮೀನಾರಾಯಣರು ಆಗ್ತೀರಿ. ಹೇಗೆ ಬ್ರಹ್ಮನಿಗೆ ವಿಷ್ಣುವಿನ ಸಾಕ್ಷಾತ್ಕಾರ ಆಗಿತ್ತು, ವಿಷ್ಣು ಹೇಳ್ತಾ ಇದ್ದ ಅಹಂ ಸೋ ತತತ್ವಂ ಅಂತೆ, ಹಾಗೆ ನಿಮಗೂ ಸಹ ಮುಂದೆ ಸಾಕ್ಷಾತ್ಕಾರ ಆಗಲಿದೆ, ನಿಮ್ಮ ನಿಮ್ಮ ಪದವಿಯ ಸಾಕ್ಷಾತ್ಕಾರ. तो कितना अच्छी रीति समझाया जाता है. आजकल स्कूलों में भी गीता पढ़ाते, जो पढ़कर होशियार हो जाते हैं वह फिर दूसरों को पढ़ाएंगे तो पंडित बन जाते हैं. ಇತ್ತೀಚೆಗೆ ಶಾಲೆಗಳಲ್ಲಿ ಭಗವದ್ಗೀತೆಯನ್ನು ಓದಿಸ್ತಾ ಇದ್ದಾರೆ. ಕೆಲವರು ಭಗವದ್ಗೀತೆಯ ಅಧ್ಯಯನದಲ್ಲಿ ಬಹಳ ಮುಂದೆ ಹೋಗಿ ತಾವು ಕಲಿತು ಅನೇಕರಿಗೆ ಆ ಭಗವದ್ಗೀತೆಯನ್ನು ಕಲಿಸ್ತಾರೆ. ಆಗ ಅವರಿಗೆ ಪಂಡಿತರು, ವಿದ್ವಾನರು ಅಂತ ಹೇಳಲಾಗ್ತದೆ. फिर सुनने वाले ढेर फॉलोवर्स हो जाते. जबान मीठी है, अच्छी रीति श्लोक आदि कंठ कर लेते हैं, मिलता कुछ भी नहीं. ಒಬ್ಬರು ಬಹಳ ಒಳ್ಳೆ ರೀತಿಯಿಂದ ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳ್ತಾ ಇದ್ದರೆ ಕೇಳುವಂಥವರು ರಾಶಿ ರಾಶಿ ಜನ ಬಂದುಬಿಡ್ತಾರೆ. ಆದರೆ ಶ್ಲೋಕ ಹೇಳೋದ್ರಿಂದ, ಭಗವದ್ಗೀತೆಯನ್ನು ಕಂಠಪಾಠ ಮಾಡೋದ್ರಿಂದ ಅವರಿಗೆ ಪ್ರಾಪ್ತಿ ಏನೂ ಆಗೋದಿಲ್ಲ. ತಮೋ ಪ್ರಧಾನ್ ಹಿ ಬನ್ ಗೈ.
ದ್ವಾಪರ ಯುಗದಿಂದ ಅನೇಕರು ಭಗವದ್ಗೀತೆಯನ್ನು ಹೇಳ್ತಾ ಬಂದಿದ್ದಾರೆ, ಓದ್ತಾ ಬಂದಿದ್ದಾರೆ, ಕೇಳ್ತಾ ಬಂದಿದ್ದಾರೆ. ಆದರೆ ಇನ್ನಿಷ್ಟು ತಮೋಪ್ರಧಾನ ಆಗಿಬಿಟ್ಟಿದ್ದಾರೆ. सिर्फ बाप ही आकर सतो प्रधान बनाते, सो भी नंबरवार पुरुषार्थ अनुसार ही बनते. ತಂದೆ ಮಾತ್ರ ಬಂದು ಎಲ್ಲರನ್ನೂ ಸತೋಪ್ರಧಾನ ಮಾಡ್ತಾರೆ. ಅದು ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಮಕ್ಕಳು ಸತೋಪ್ರಧಾನ ಆಗ್ತಿರಿ. सब आत्माएं शक्तिवान नहीं हो सकती. बाप को सर्वशक्तिमान कहेंगे. ಪರಮಾತ್ಮ ತಂದೆ ಸರ್ವಶಕ್ತಿವಂತ. ಆದರೆ ಎಲ್ಲ ಮಕ್ಕಳು ಆ ಥರ ಮಾಸ್ಟರ್ ಸರ್ವಶಕ್ತಿಮಾನ್ ಆಗೋದಿಲ್ಲ. लक्ष्मी नारायण को भी नहीं कहेंगे. शक्ति की बात अभी होती है. ಲಕ್ಷ್ಮೀನಾರಾಯಣರಿಗೂ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳೋದಿಲ್ಲ. ಶಕ್ತಿವಾನ್ ಆಗುವುದು ಸಂಗಮ ಯುಗದಲ್ಲಿ. ಅಭಿ ತುಮ್ ರಾಜಾಯಿ ले रहे, अभी तुमको वर मिल रहा है. बाप कहते हैं अमर भव जीते रहो. ಸಂಗಮ ಯುಗದ ಪುರುಷಾರ್ಥದಿಂದ ಭವಿಷ್ಯದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತಾ ಇದ್ದೀರಿ. ತಂದೆ ನಿಮಗೆ ವರ ಕೊಡ್ತಿದ್ದಾರೆ. ಮಕ್ಕಳೇ, ಅಮರ ಭವ, ಸದಾ ಜೀವಿತ ಆಗಿರಿ, ಚಿರಂಜೀವಿ ಭವ. ಸತ್ಯುಗ್ ಮೇ ತುಮಕೋ ಕಾಲ್ ನಹಿ ಖಾಯೇಗ. 21 ಜನ್ಮಗಳವರೆಗೆ ಸತ್ಯ ತ್ರೇತಾಯುಗದಲ್ಲಿ ನಿಮಗೆ ಕಾಲ ತಿಂದು ಹಾಕೋದಿಲ್ಲ. वहाँ तो मृत्यु अक्षर ही नहीं. ऐसे नहीं कहेंगे कि फलाना मर गया. तुम कहेंगे हम पुराना बूढ़ा शरीर छोड़ नया लेते. ದೇವತೆಗಳ ರಾಜ್ಯದಲ್ಲಿ ಇಂಥವರು ಸತ್ತಿದ್ದಾರೆ ಅಂತ ಯಾರೂ ಹೇಳೋದಿಲ್ಲ. ಪ್ರತಿಯೊಬ್ಬರೂ ವಯಸ್ಸಾದ ನಂತರ ದೇಹ ಬಿಟ್ಟು ಹೊಸ ದೇಹವನ್ನು ಪಡ್ಕೊಳ್ತಾರೆ. महाकाल का भी मंदिर है, उसमें सिर्फ शिवलिंग रख झंडियाँ आदि लगा दी है. ऐसे बहुत पत्थर होते हैं जिनको सोना लगा रहता है. ಇಲ್ಲಿ ಮಹಾಕಾಲೇಶ್ವರನ ಮಂದಿರ ಇದೆ. ಆ ಮಂದಿರದಲ್ಲಿ ಒಂದು ಶಿವಲಿಂಗ ಇಟ್ಟಿದ್ದಾರೆ. ಅಲ್ಲಲ್ಲಿ ಕಾವಿ ಬಣ್ಣದ ಧ್ವಜಗಳನ್ನು ಹಾಕಿದ್ದಾರೆ. ಈ ಥರ ಭಾರತದಲ್ಲಿ ಅನೇಕ ಶಿವಲಿಂಗಗಳಿವೆ, ಅನೇಕ ಕಲ್ಲುಗಳು ಇವೆ. ಆ ಕಲ್ಲಿನಲ್ಲಿ ಬಂಗಾರದ ಅಂಶ ಇರ್ತದೆ. ಅಂತಹ ಕಲ್ಲುಗಳಿಂದ ಶಿವಲಿಂಗಗಳನ್ನು ತಯಾರು ಮಾಡಿರ್ತಾರೆ. घीस घीस कर बनाते. नेपाल में नदी की रेती में सोना बहकर आता था. ನೇಪಾಳದಲ್ಲಿ ಒಂದು ಸಮಯಕ್ಕೆ ನದಿಯ ಮರಳಲ್ಲಿ ಬಂಗಾರ ಬರ್ತಿತ್ತು. ಸತ್ಯುಗ್ ಮೇ ತುಮಕೋ ಸೋನಾ ಬಹುತ್ ಮಿಲ್ ಜಾತಾ ಹೈ. ಹಾಗೆ ಸತ್ಯಯುಗದಲ್ಲಿ ಮತ್ತೆ ನಿಮಗೆ ಸಾಕಷ್ಟು ಬಂಗಾರ ಸಿಗುವುದಿದೆ. अब तो सोना है नहीं, एकदम खलास हो गया. ಈಗಂತೂ ಯಾರ ಹತ್ತಿರನೂ ಬಂಗಾರನೇ ಇಲ್ಲ. ಬಂಗಾರದ ಎಲ್ಲ ಗಣಿಗಳು ಖಾಲಿ ಆಗಿವೆ. ಖಾನಿಯಾ ಸಬ್ ಖಾಲಿ हो गई. स्वर्ग में सोने के महल बनते. फिर से हम अपने स्वर्ग की स्थापना कर रहे हैं. ಆದರೆ ಸ್ವರ್ಗದಲ್ಲಿ ನಿಮ್ಮ ಮನೆಗಳನ್ನು ಬಂಗಾರದಿಂದ ಕಟ್ಟಿರ್ತಾರೆ. ಬಂಗಾರದ ಎಲ್ಲ ಗಣಿಗಳು ಮತ್ತೆ ತುಂಬಿಕೊಳ್ತವೆ. ನೀವೇ ಎಲ್ಲರೂ ಸೇರಿ ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದೀರಿ. ऐसे बहुत बच्चे लिखते, बाबा हम आपके बन गए, कभी देखा भी नहीं. ಅನೇಕ ಮಕ್ಕಳು ತಂದೆಗೆ ನೋಡ್ದೇನೆ ಜ್ಞಾನ ಅರ್ಥ ಮಾಡಿಕೊಂಡು ಪತ್ರ ಬರೀತಾರೆ,
ಬಾಬಾ, ನಾವು ನಿನ್ನ ಮಕ್ಕಳಾಗಿದೆ. ನಿನ್ನನ್ನು ನೋಡದಿದ್ದರೂ ಪರವಾಗಿಲ್ಲ, ಆದರೆ ನಾವು ನಿನ್ನ ನಿಶ್ಚಯ ಬುದ್ಧಿ ಮಕ್ಕಳು ಆಗಿದ್ದೇವೆ ಅಂತ. अब तुम अमरलोक के लिए शिव बाबा से अमर कथा सुन रहे। निश्चय से ही विजय होती, निश्चय भी पक्का चाहिए. ಈಗ ನೀವು ಅಮರಲೋಕಕ್ಕೆ ಹೋಗುವುದಕ್ಕಾಗಿ ಶಿವತಂದೆಯಿಂದ ಅಮರ ಕಥೆಯನ್ನು ಕೇಳ್ತಾ ಇದ್ದೀರಿ. ನಿಶ್ಚಯದಿಂದಲೇ ವಿಜಯ ಸಿಗುವುದು. ನಿಶ್ಚಯನು ಪಕ್ಕಾ ಇರಬೇಕು. अच्छा, मीठे मीठे सिकिलधे बच्चों प्रति मात पिता बाप दादा का याद प्यार, गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. निश्चय बुद्धि बन एक बाप से पूरा लव रखना है. ನಿಶ್ಚಯ ಬುದ್ಧಿಯಾಗಿ ಒಬ್ಬ ತಂದೆಯ ಮೇಲೆ ಸಂಪೂರ್ಣ ಪ್ರೀತಿಯನ್ನು ಇಡಬೇಕು. बाप के फरमान पर चल, माया पर जीत पानी है. ತಂದೆಯ ಆಜ್ಞೆಯಂತೆ ನಡೆದು ಮಾಯೆಯ ಮೇಲೆ ಜಯ ಗಳಿಸಬೇಕು. 2. ಶರೀರ ನಿರ್ವಾಹ अर्थ कर्म करते कर्म योगी बनना है. ಶರೀರ ನಿರ್ವಹಣೆಗಾಗಿ ಕರ್ಮ ಮಾಡುತ್ತಿದ್ದರೂ ಕರ್ಮಯೋಗಿಯಾಗಿ ಇರಬೇಕು. याद का चार्ट 8 घंटे तक जरूर बनाना है. ನೆನಪಿನ ಚಾರ್ಟನ್ನು 8 ಗಂಟೆಯವರೆಗೆ ತಲುಪಿಸಬೇಕು. ಅವಶ್ಯವಾಗಿ 8 ಗಂಟೆಗಳ ಸಮಯ ತಂದೆಯ ನೆನಪಿಗಾಗಿ ಕೊಡಬೇಕು. वरदान. होली हंस बन व्यर्थ को समर्थ में परिवर्तन करने वाले ಫೀಲಿಂಗ್ ಪ್ರೂಫ್ ಭಾವ. ಪವಿತ್ರ ಹಂಸಗಳಾಗಿ ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡುವಂತಹ ಚಿಂತಾಮುಕ್ತ ಆಗಿರಿ. सारे दिन में जो व्यर्थ संकल्प, व्यर्थ बोल, व्यर्थ कर्म और व्यर्थ संबंध संपर्क होता है, उस व्यर्थ को समर्थ में परिवर्तन कर दो. ಇಡೀ ದಿನದಲ್ಲಿ ವ್ಯರ್ಥ ಸಂಕಲ್ಪ, ವ್ಯರ್ಥ ಶಬ್ದ, ವ್ಯರ್ಥ ಕರ್ಮ, ವ್ಯರ್ಥ ಸಂಬಂಧ ಸಂಪರ್ಕ ಏನು ನಡೀತಾ ಇರ್ತದೆ ಅದನ್ನು ಸಮಾಪ್ತಿ ಮಾಡಿ ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡಿರಿ. व्यर्थ को अपनी बुद्धि में ಸ್ವೀಕಾರ नहीं करो. ವ್ಯರ್ಥವನ್ನು ನಿಮ್ಮ ಬುದ್ಧಿಯ ಮೂಲಕ ಸ್ವೀಕಾರ ಮಾಡಬೇಡಿ. अगर एक व्यर्थ को भी स्वीकार किया तो वह एक अनेक व्यर्थ का अनुभव कराएगा. ಒಂದು ವ್ಯರ್ಥವನ್ನು ನೀವು ಸ್ವೀಕಾರ ಮಾಡಿಬಿಟ್ಟರೆ ಆ ಒಂದು ವ್ಯರ್ಥ ಅನೇಕ ರೀತಿಯ ವ್ಯರ್ಥದ ಅನುಭವ ಮಾಡಿಸುವುದು. जिसे ही कहते फीलिंग आ गई, इसलिए होली हंस बन व्यर्थ को समर्थ में परिवर्तन कर दो तो फीलिंग प्रूफ बन जाएंगे. ಒಂದು ವ್ಯರ್ಥದ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಅನೇಕ ವ್ಯರ್ಥ ಸಂಕಲ್ಪಗಳು ಬರ್ತವೆ. ಅದರಿಂದ ಮನಸ್ಸಿಗೆ ಬೇಸರ ಆಗ್ತದೆ, ಮನಸ್ತಾಪ ಆಗ್ತದೆ. ಅದಕ್ಕಾಗಿ ಪವಿತ್ರ ಹಂಸಗಳಾಗಿ
ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡಿರಿ. ಆಗ ಚಿಂತಾ ಪ್ರೂಫ್ ಆಗುವಿರಿ, ನಿರಾಶೆಯಿಂದ ಮುಕ್ತ ಆಗುವಿರಿ. कोई गाली दे गुस्सा करे, आप उसको शांति का शीतल जल दो. यह है होली हंस का कर्तव्य. ಯಾರೇ ನಿಮಗೆ ನಿಂದನೆ ಮಾಡಲಿ, ಬೈಲಿ, ಸಿಟ್ಟು ಮಾಡಲಿ, ನೀವು ಮಾತ್ರ ಶಾಂತಿಯ ಶೀತಲ ಜಲವನ್ನು ಅವರಿಗೆ ಕೊಡಿ. ಇದು ಪವಿತ್ರ ಹಂಸಗಳ ಕರ್ತವ್ಯ ಆಗಿದೆ. श्लोगन. साधना के बीज को प्रत्यक्ष करने का साधन है ಬೇಹದ್ ಕಿ ವೈರಾಗ್ಯ ವೃತ್ತಿ. ಸಾಧನೆಯ ಬೀಜವನ್ನು ಪ್ರತ್ಯಕ್ಷ ಮಾಡುವಂತಹ ಸಾಧನ ಆಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿ. ಸಾಧನೆಯ ಬೀಜವನ್ನು ಪ್ರತ್ಯಕ್ಷ ಮಾಡುವಂಥ ಸಾಧನ ಆಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿ. ನಿಮ್ಮಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಇತ್ತು ಅಂದರೆ ಅದರ ಮೂಲಕನೇ ಗೊತ್ತಾಗ್ತದೆ ನಿಮ್ಮ ಸಾಧನೆ ಎಷ್ಟಿದೆ ಅಂತ. अच्छा, मातेश्वरी जी के अनमोल महावाक्य. बिगड़ी हुई तकदीर बनाने वाला परमात्मा है. अब यह तो सब मनुष्य जानते कि तकदीर बनाने वाला एक ही परमात्मा है. परमात्मा को कहा जाता तकदीर का मालिक. वो आकर हम आत्माओं की तकदीर बनाते. जो बिगड़ी हुई तकदीर है उनको नया बनाने वाला परमात्मा है. ಎಲ್ಲ ಮನುಷ್ಯರು ಈ ಮಾತನ್ನು ಒಪ್ಕೊಳ್ತಾರೆ. ಭಾಗ್ಯ ಕೊಡುವಂತಹ ಭಾಗ್ಯ ವಿಧಾತ ಪರಮಾತ್ಮ ಆಗಿದ್ದಾನೆ ಅಂತ. ಅವನೇ ಬಂದು ಕೆಟ್ಟು ಹೋದಂಥ ನಮ್ಮ ಭಾಗ್ಯವನ್ನು ಮತ್ತೆ ಸರಿ ಮಾಡ್ತಾ ಇದ್ದಾನೆ. ಹೊಸ ಭಾಗ್ಯವನ್ನು ರೂಪಿಸ್ತಾ ಇದ್ದಾನೆ. बाकी यह जो मनुष्य कहते कि तकदीर बनाना व बिगाड़ना परमात्मा के हाथ में है, यह कहना सरासर भूल है. ಆದರೆ ಭಾಗ್ಯವನ್ನು ಕಸ್ಕೊಳ್ಳೋದು, ಭಾಗ್ಯವನ್ನು ಕೆಡಿಸೋದು ಸಹ ಪರಮಾತ್ಮನ ಕೈಯಲ್ಲಿ ಇದೆ ಅಂತ ಏನು ಹೇಳ್ತಾರೆ ಅದು ತಪ್ಪಾಗಿದೆ. तकदीर बनाना परमात्मा के हाथ में, परंतु जब मनुष्य उस तकदीर बनाने वाले को भूलते हैं तब उसकी तकदीर बिगड़ जाती. गोया तकदीर को बिगाड़ना मनुष्यों के हाथ में. ಭಾಗ್ಯವನ್ನು ಕೊಡುವುದು ತಂದೆಯ ಕೈಯಲ್ಲಿ ಇದೆ. ಆದರೆ ಮನುಷ್ಯರು ಅವನನ್ನು ಮರೆತು ಕೊಟ್ಟಿರುವ ಭಾಗ್ಯವನ್ನು ಕಳ್ಕೊಂಡು ಬಿಡ್ತಾರೆ. ಭಾಗ್ಯವನ್ನು ಕೆಡಿಸಿಕೊಳ್ಳುವಂಥದ್ದು ಮನುಷ್ಯರ ಕೈಯಲ್ಲಿ ಇದೆ. जब मनुष्य अपने आप को भूलते हैं, अपने बाप को भूलते, तब ही मनुष्यों से उल्टा कार्य होने के कारण वो अपनी तकदीर को लकीर लगाते हैं. ಯಾವಾಗ ಮನುಷ್ಯರು ತಮ್ಮನ್ನು ತಾವು ಮರೀತಾರೆ, ತಂದೆಯನ್ನು ಮರೀತಾರೆ ಮತ್ತು ಉಲ್ಟಾ ಕೆಲಸಗಳನ್ನು ಮಾಡ್ತಾರೆ, ವಿಕರ್ಮಗಳನ್ನು ಮಾಡ್ತಾರೆ, ಆಗ ತಮ್ಮ ಭಾಗ್ಯದಿಂದ ವಂಚಿತರಾಗ್ತಾರೆ. ಭಾಗ್ಯಕ್ಕೆ ಗೆರೆಯನ್ನು ಎಳ್ಕೋತಾರೆ. तो बिगाड़ने वाला हुआ मनुष्य और बनाने वाला हुआ परमात्मा. ಭಾಗ್ಯವನ್ನು ಕೆಡಿಸುವಂಥವನು ಮನುಷ್ಯ, ಭಾಗ್ಯವನ್ನು ರೂಪಿಸುವಂಥವನು ಪರಮಾತ್ಮ. इसलिए परमात्मा को सुखदाता कहते हैं, न कि दुःखदाता. ಆದ್ದರಿಂದಲೇ ಪರಮಾತ್ಮನಿಗೆ ಸುಖದಾತ ಅಂತ ಹೇಳ್ತಾರೆ ವಿನಃ ದುಃಖದಾತ ಅಂತ ಹೇಳೋದಿಲ್ಲ.
देखो, जब परमात्मा स्वयं ही इस सृष्टि पर अवतरित होते हैं तो सभी मनुष्यों की बिगड़ी हुई तकदीर बनाते हैं। ನೋಡಿ, ಪರಮಾತ್ಮ ಭಾಗ್ಯವಿಧಾತ ಯಾವಾಗ ಈ ಸೃಷ್ಟಿಯ ಮೇಲೆ ಅವತರಿತ ಆಗ್ತಾರೆ ಆಗ ಸರ್ವ ಮನುಷ್ಯರಿಗೂ ಭಾಗ್ಯವನ್ನು ಹಂಚ್ತಾರೆ, ಎಲ್ಲರ ಭಾಗ್ಯವನ್ನು ಸರಿಪಡಿಸ್ತಾರೆ. ಅರ್ಥಾತ್ ಸಬ್ಕೋ ಸದ್ಗತಿ ದೇ ದೇತೆ ಹೇ. ಎಲ್ಲರಿಗೂ ಭಾಗ್ಯವನ್ನು ಹಂಚುವುದು ಅಂದರೆ ಎಲ್ಲರಿಗೂ गति सद्गतिಯನ್ನು ಕೊಡ್ತಾರೆ. तभी तो परमात्मा को सभी मनुष्य आत्माओं का उद्धार करने वाला कहते. ಆ ಕಾರಣದಿಂದ ಪರಮಾತ್ಮನಿಗೆ ಸರ್ವ ಆತ್ಮರ ಉದ್ಧಾರಕ ಅಂತ ಹೇಳಲಾಗ್ತದೆ. परमात्मा कहते, बच्चे मैं इस संगम पर आप सब की तकदीर बनाता. ऐसा नहीं कोई की तकदीर बने और कोई की न बने, परंतु परमात्मा सब की तकदीर बनाते हैं. ಸಂಗಮ ಯುಗದಲ್ಲಿ ಪರಮಾತ್ಮ ಬಂದು ಸರ್ವರ ಭಾಗ್ಯವನ್ನು ಬೆಳಗಿಸ್ತಾರೆ. ಒಬ್ಬರ ಭಾಗ್ಯ ಬೆಳಗಲಿ, ಒಬ್ಬರ ಭಾಗ್ಯ ಬೆಳಗುವುದು ಬೇಡ ಅಂತ ಪರಮಾತ್ಮ ಎಂದೂ ಹೇಳೋದಿಲ್ಲ. ಪರಮಾತ್ಮ ತೋ ಸಬ್ ಕಿ ತಕ್ದೀರ್ ಬನಾತೆ. ಪರಮಾತ್ಮ ಈ ಸೃಷ್ಟಿಗೆ ಬಂದಾಗ ಎಲ್ಲ ಮನುಷ್ಯ ಆತ್ಮರಿಗೆ ಒಂದಿಲ್ಲ ಒಂದು ರೀತಿಯ ಭಾಗ್ಯ ಕೊಟ್ಟೇ ಕೊಡ್ತಾನೆ. ಗತಿಯ ಭಾಗ್ಯ, ಸದ್ಗತಿಯ ಭಾಗ್ಯ, ಮುಕ್ತಿ ಮತ್ತು ಜೀವನ್ಮುಕ್ತಿಯ ಭಾಗ್ಯ ಎಲ್ಲರಿಗೂ ಕೊಡ್ತಾನೆ. क्योंकि सभी मनुष्यों का सारी सृष्टि से संबंध है. तभी तो परमात्मा के लिए कहते, तकदीर बनाने वाला जरा सामने तो आओ. ಇಡೀ ಮನುಷ್ಯ ಸೃಷ್ಟಿಗೆ ಪರಮಾತ್ಮನ ಜೊತೆಗೆ ಸಂಬಂಧ ಇದೆ. ಸೃಷ್ಟಿಯಲ್ಲಿ ಇರುವ ಎಲ್ಲ ಮನುಷ್ಯ ಆತ್ಮರಿಗೆ ತಂದೆಯ ಜೊತೆಗೆ ಸಂಬಂಧ ಇದೆ. ಎಲ್ಲರೂ ಅವನ ಮಕ್ಕಳಾಗಿದ್ದಾರೆ. ಆ ಕಾರಣದಿಂದ ಎಲ್ಲರಿಗೂ ಅವನು ಭಾಗ್ಯ ಕೊಡ್ತಾನೆ. ಅದಕ್ಕಾಗಿ ಭಕ್ತರು ಹಾಡ್ತಾ ಇರ್ತಾರೆ, ಹೇ ಭಾಗ್ಯ ವಿಧಾತ ತಂದೆಯೇ, ಸ್ವಲ್ಪ ನಮ್ಮ ಸನ್ಮುಖದಲ್ಲಿ ಬಂದು ನಮಗೆ ಭಾಗ್ಯ ಕೊಡು. तो यही सबूत है कि परमात्मा तकदीर बनाने वाला है. ಈ ಒಂದು ಭಕ್ತಿಯ ಪ್ರಾರ್ಥನೆಯಿಂದ ಗೊತ್ತಾಗ್ತದೆ, ಇದೇ ಪ್ರಮಾಣ ಆಗಿದೆ ಪರಮಾತ್ಮ ಭಾಗ್ಯ ಹಂಚ್ತಾನೆ ಅನ್ನೋದಕ್ಕೆ. ಪರಮಾತ್ಮ ಎಲ್ಲರ ಭಾಗ್ಯವನ್ನು ರೂಪಿಸ್ತಾನೆ ಅನ್ನೋದಕ್ಕೆ ಇದೇ ಒಂದು ಪ್ರತ್ಯಕ್ಷ ಪ್ರಮಾಣ ಆಗಿದೆ. अच्छा, ओम शांति, ओम शांति.